ಒಂದೇ ಮನೆಯವರು, ಒಬ್ಬೇ ತಂದೆ ತಾಯಿ, ಅವರ ಮಕ್ಕಳೆಲ್ಲ ಹೇಗೆ, ಯಾರು ಜಗಳಾಡಿದ್ರೆ ತಂದೆ ಖುಷಿ ಆಗುತ್ತಾ? ಯಾರು ಜಗಳಾಡಿದ್ರೆ ಇಷ್ಟಪಡೋ, ಎಲ್ಲ ಮಕ್ಕಳು ಮಕ್ಕಳೇ ಅವರಿಗೆ. ಅದೇ ರೀತಿ ಎಲ್ಲರೂ ಭಗವಂತನ ಭಕ್ತರಾದಾಗ ಪರಸ್ಪರ ಅವರ ನಿಂದೆ ಮಾಡಬಾರದು. ನಮ್ಮಲ್ಲಿ ಬರೀ ಅದೇ ತುಂಬಿರೋದು. ಮಠ ಅಂದರೆ ಕತೆ ಮುಗಿದೋಯ್ತು ನಮ್ಮ ಜನಕ್ಕೆ. ಆ ಮಠ ಬೇರೆ ಮಠದವರು ಅಂದರೆ ಮನುಷ್ಯರೇ ಅಲ್ಲ ಅಷ್ಟರ ಮಟ್ಟಿಗೆ. ಈ ಮಠ ಅಂದರೆ ಆಲ್ ರೈಟ್. ಇದು ತಪ್ಪದು. ಭಕ್ತಿ ಓರಿಯೆಂಟೆಡ್ ತಾರತಮ್ಯ ಇರಬೇಕೇ ಹೊರತು ಮಠ ಓರಿಯೆಂಟೆಡ್ ಇರಬಾರ್ದು. ಮಠದ ಕಾನ್ಸೆಪ್ಟ್ ತಪ್ಪಲ್ಲ, ಅದನ್ನು ನಾವು ಅಪ್ಲೈ ಮಾಡ್ಕೊಂಡಿರೋದು ತಪ್ಪದು. ಮಠ ಒಂದು ವ್ಯವಸ್ಥೆ ಅದು. ಇವತ್ತು ಎಲ್ಲರೂ ಒಂದೇ ಮಠಕ್ಕೆ ಸೇರೋದು ಸಾಧ್ಯ ಆಗ. ಅಷ್ಟು ಜನ ಸ್ವಾಮಿಗಳು ಮುದ್ರೆ ಹೇಗೆ ಹಾಕ್ಲಿಕ್ಕಾಗತ್ತೆ, ತೀರ್ಥ ಕೊಡ್ಲಿಕ್ಕೆ ಹೇಗಾಗತ್ತೆ ನೋಡಿ. ಲೌಕಿಕದಲ್ಲಿ ಒಂದು ಬ್ಯಾಂಕ್ ಬ್ರಾಂಚ್ ಜಾಸ್ತಿ ಆಗ್ತಾ ಹೋದರೆ ಡೆವಲಪಿಂಗ್ ಅಂತ ಕರೀತಾರೆ, ಗೊತ್ತಾಯ್ತಾ? ಡೆವಲಪಿಂಗ್ ಅಂತ ಕರೀತಾರೆ. ಡಿಫರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಮಠಗಳು ಜಾಸ್ತಿ ಆದರೆ ಫೈಟಿಂಗ್ ಅಂತ ಅರ್ಥ. ತಪ್ಪದು. ಹೆಚ್ಚು ಮಠ ಆದಷ್ಟು ಜನಕ್ಕೆ ಅನುಕೂಲ ಜಾಸ್ತಿ, ಗೊತ್ತಾಯ್ತಾ? ಅದು ಕಾನ್ಫ್ಲಿಕ್ಟ್ ಬರಬಾರ್ದು. ಇವತ್ತು ಒಬ್ಬೇ ಸ್ವಾಮಿ ಎಷ್ಟು ಜನಕ್ಕೆ ಮುದ್ರೆ ಹಾಕ್ತಾರೆ ಯೋಚನೆ ಮಾಡಿ ನೋಡಂತ. ಲಕ್ಷಾಂತರ ಜನಕ್ಕೆ ಸಾಧ್ಯ ಇಲ್ಲ. ಅದು 100 ಜನ ಇದ್ದಾಗ ಮತ್ತು ಹೀಗಾಕಿದರೆ ನಿಧಾನ ಹಾಕ್ಲಿಕ್ಕೆ ಬರುತ್ತೆ, ಎಲ್ಲದಕ್ಕೆ ಹೋಮ ಮಾಡ್ಲಿಕ್ಕೆ ಬರುತ್ತೆ, ಎಷ್ಟು ಪೇಷನ್ಸ್ ಬರುತ್ತಾಗ ಅದು ಅರ್ಥ ಮಾಡ್ಕೋಬೇಕು. ಇವತ್ತು ಮಠಗಳು ಬೆಳೀತಾ ಹೋದಷ್ಟು ಕೂಡ ಅದರಲ್ಲಿ ಹೊಂದಾಣಿಕೆ ಜಾಸ್ತಿ ಆಗಬೇಕು. ಹೆಮ್ಮೆಯಿಂದ ಹೇಳ್ಬೇಕು. ನಮ್ಗೆ ಎಷ್ಟು ಬ್ರಾಂಚ್ ಇದೆ ಗೊತ್ತಾ ಇವತ್ತು, ಹೆಮ್ಮೆಯಿಂದ ಹೇಳಬೇಕು. ಆ ಥರ ಇರಬೇಕು ನಮ್ಮಲ್ಲಿ. ಆ ಭಾವನೆ ಬರದೆ ಹೋದರೆ ಎಂದೂ ಸಿದ್ಧಾಂತ ಆಗೋದಿಲ್ಲ. 100ಕ್ಕೆ ವೈಷ್ಣವರಲ್ಲಿ ಮಾಡೋ ಎಲ್ಲ ತಪ್ಪುಗಳು ಮಾಡ್ತಾರೆ. ಮೇಜರ್ ಮಿಸ್ಟೇಕ್ ಅಂದರೆ ಮಠಗಳಲ್ಲಿ ಬರ್ತಕ್ಕಂಥ ದ್ವೇಷ ವೈಷ್ಣವ ದ್ವೇಷ. ಅವರು ಎಷ್ಟೋ ಜನ ನಿಮಗೆ ಗೊತ್ತಿಲ್ಲ, ಬೇರೆ ಮಠದ ಸ್ವಾಮಿಗಳು ಅಂದರೆ ಬಾಲಕೊಂಡು ಹೋಗ್ಬಿಡ್ತಾರೆ, ಇರೋದೇ ಇಲ್ಲ. ನಮ್ಮ ಮಠದವರೆಲ್ಲ ಬೇರೆಯವರು ಇದ್ದಾರೆ. ಎಷ್ಟು ಅನ್ಯಾಯ. ಮತ ಅಂಬೋದು ವೈಡ್ ಕಾನ್ಸೆಪ್ಟ್. ಮಠ ಒಂದು ರೂಮ್ ಇದ್ದ ಹಾಗೆ. ಮತ ಅಂಬೋದು ದೊಡ್ಡ ಇದು. ಮತದಲ್ಲಿ ಮಠ ಇದೆ ಹೊರತು ಮಠದಿಂದ ಮತ ಅಲ್ಲ, ಮತದಿಂದ ಮಠ. ಇವತ್ತು ಇಡೀ ಶಿಪ್ಪೆ ಮುಳುಗಬೇಕಾದ್ರೆ ನನ್ನ ಸೀಟು ಏನು ಮಾಡ್ತೀರಿ? ಈಗ ನೀವು ಶಿಪ್ ಎಂಟೈರ್ ಶಿಪ್ ಮುಳುಗಬೇಕಾದ್ರೆ ಸೀಟು ಏನು ಮಾಡ್ತೀವಿ? ಅದು ಮುಳುಗೋಗಿರುತ್ತೆ ಅಷ್ಟೇ. ಎಲ್ಲರೂ ಮಾಡಬೇಕು. ಮೊದಲನೇ ಕೆಲಸ ಶಿಪ್ ಉಳಿಸ್ಬೇಕಾಗಿ. ಶಿಪ್ ಉಳಿಸಿದರೆ ಎಲ್ಲರೂ ಉಳಿದ್ಬಿಡುತ್ತಾರೆ. ಮತ್ತು ಮತ ಉಳಿದೇ ಹೋದರೆ ಯಾವುದೂ ಆಗ. ಅದಕ್ಕೆ ದಾಸ ಸಾಹಿತ್ಯದ ದೊಡ್ಡ ಕಾಂಟ್ರಿಬ್ಯೂಷನ್ ಅಂದರೆ ಮತದಿಂದ ಯಾವ ಮಠಕ್ಕೂ ಅವರು ಅಫಿಲಿಯೇಟ್ ಆಗಲೇ ಇಲ್ಲ. ಭಾಳ ಸ್ವಾರಸ್ಯ ಅಂತ. ಅಟ್ ದಿ ಸೇಮ್ ಟೈಮ್ ಅಫಿಲಿಯೇಟ್ ಆಗಲಿಲ್ಲ ಅಂದರೆ ಪ್ರೊಟೆಸ್ಟ್ ಮಾಡಿ ಬರಲಿಲ್ಲ, ಸಪರೇಟ್ ಆಗಲಿಲ್ಲ, ಅದನ್ನೇ ಮೇನ್ ಮಾಡ್ಕೊಳ್ಳಿಲ್ಲ ಅಷ್ಟೇ. ಎಲ್ಲ ಇವತ್ತು ದಾಸರ ಬಗ್ಗೆ ನಮಗೆಲ್ಲ ಸಂಪೂರ್ಣವಾದ ನಂಬಿಕೆ ಜನಗಳಿಗೆ ಯಾಕಿದೆ ಗೊತ್ತಾ? ಅವ್ರ ಮಠ ಕೇಳೋದೇ ಇಲ್ಲ, ಅವ್ರ ಹಾಡನ್ನು ಹೇಳ್ಕೊಂಡು ಸಂತೋಷ ಎಂಜಾಯ್ ಮಾಡಿಬಿಡ್ತಾರೆ. ಆ ಭಾವನೆ ಇದರಲ್ಲಿ ಬರಬೇಕು. ಎಲ್ಲ ಮಠದ ದಾಸರು ಒಂದು ಮಠಕ್ಕೆ ಸೇರಿದವರೇ ಅಲ್ಲ ಅಂತ ಅಲ್ಲೇ ಅಲ್ಲ. ಆದರೆ ಯಾರು ಐಡೆಂಟಿಫೈ ಮಾಡ್ಕೊಳ್ಳೇ ಇಲ್ಲ ಅವರು. ನಾವೆಲ್ಲ ವಿ ಆರ್ ಆಲ್ ಒನ್ ಇಂಡಿಯನ್. ಫಸ್ಟ್ ಇಂಡಿಯನ್ ಆದರೆ ಮುಂದೆ ಕರ್ನಾಟಕ. ಇಂಡಿಯನ್ ಕರ್ನಾಟಕದೊಳಗೆ ಏನು ಮಾಡ್ತೇನೆ? ಆ ಭಾವನೆಯಿಂದ ತದ್ಭಕ್ತ ದ್ವೇಷ ಏವಚ. ಭಾರಿ ದ್ವೇಷ ಮಾಡೋರಿದ್ದಾರೆ. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಲ್ಲ. ಹಿಂದೆಲ್ಲ ಏನಾಗಿದೆ ಗೊತ್ತಾ? ಎಷ್ಟೋ ಜನ ಸ್ವಾಮಿಗಳು ಹೋದರೆ ಒಂದು ಊರಲ್ಲಿ ಒಬ್ಬರು ಭಿಕ್ಷೆ ಕರೆದಿಲ್ಲ ಅವ್ರ ಅಂಥ ಸ್ಥಿತಿ ಇದೆ. ಉಪವಾಸ ಹೋದ ಕೇಸಸ್ ಇದೆ. ಉಪವಾಸ ಅದು ವಿದ್ಯಾಮಾನ್ಯರಂಥವ್ರು ನೆನಪಿಟ್ಕೊಳ್ಳಿ. ಅಂದರೆ ನಮ್ಮಲ್ಲಿ ಎಂಥ ದ್ವೇಷ ಇರ್ಬೋದು ಯೋಚನೆ ಮಾಡ್ಬೋದು. ಸಾಮಾನ್ಯ ಭಿಕ್ಷುಕ ಬಂದರೆ ಅನ್ನ ಹಾಕ್ತಾರೆ ಎಷ್ಟೋ ಸಲ. ಭಿಕ್ಷುಕ ಅಯ್ಯೋ ಪಾಪ ಹಸಿವಾಗಿದೆ ಅಂತಾರೆ. ಅಂಥದ್ದು ಕಳಿಸ್ಬೇಕಾದ್ರೆ ಎಷ್ಟು ಮಠದ ದ್ವೇಷ ತುಂಬಿದೆ ಎಂದು ಅದಿರಬಾರ್ದು. ಅದು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಆಚಾರ ಹೇಳ್ತಾರೆ 9 ಇದೆಯಲ್ಲ, ಅನುವ್ಯಾಖ್ಯಾನ ಹೇಳ್ತಾರೆ. ಇದರಲ್ಲಿ ಯಾವುದು ಭಾರಿ ದೊಡ್ಡದು ಅಂದರೆ ಇದು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಭಕ್ತಿ ದೋಷವು ಹೆಸವು ಎನ್ನ ತದ್ಭಕ್ತೇಶ್ವಪಿ ಭಕ್ತಿಮಾನ್. ಭಕ್ತರಲ್ಲಿ ಭಕ್ತಿ ಮಾಡದೆ ಹೋದರೆ ಇದು ಮೇಜರ್ ದೋಷ ಅಂತ ಕರೀತಾರೆ. 9 ಈಕ್ವಲ್ ಅಲ್ಲ ಇವು. ಮತ್ತೆ ಆತ್ಮನಿವೇದನ ಹೈಯೆಸ್ಟ್ ಹೇಗೋ ಭಗವದ್ಭಕ್ತ ದ್ವೇಷ ಭಾರಿ ದೊಡ್ಡ ದೋಷ ಅಂತ ಆಚಾರ್ಯ ಕರೆದಿದ್ದಾರೆ. ಅದನ್ನು ನಾವು ಭಾಳ ತಪ್ಪದೇ ಮಾಡ್ತೀವಿ ಅಂದರೆ ಭಕ್ತಿಯ ಲಕ್ಷಣನೇ ಆಗೋದು. ಎಲ್ಲ ನಮ್ಮ ಮಠನೇ, ಬೇರೆ ಮಠನೇ, ಬಟ್ ಎಲ್ಲರ ಮೂಲತಃ ಅವರು ಮಾಧ್ವರು. ಅದಕ್ಕೆ ನಮ್ಮ ಎಲ್ಲ ಮಠದಲ್ಲೂ ಜ್ಞಾನಿಗಳು ಬಂದಿದ್ದಾರೆ, ಎಲ್ಲ ಮಠದಲ್ಲೂ ಗ್ರಂಥಕಾರರು ಬಂದಿದ್ದಾರೆ, ಎಲ್ಲ ಮಠದಲ್ಲೂ ಹರಿದಾಸರು ಇದ್ದಾರೆ. ಅರ್ಥ ಮಾಡಿಕೊಂಡ್ರೆ ದೇವರು ಅನುಗ್ರಹ ಮಾಡಿದ್ದಕ್ಕೆ ನಾವು ಸಂತೋಷ ಪಡಬೇಕು. ನಮ್ಮಪ್ಪ ಭಾರಿ ದೊಡ್ಡವನು, ಇನ್ನೊಬ್ಬಪ್ಪನ ಬೈಲಕ್ಕಾಗತ್ತಾ? ನಮ್ಮಪ್ಪನು ದೊಡ್ಡವನಾದ್ರೆ ಉಳಿದವನು ಅವನಪ್ಪ ಅವರೇ ದೊಡ್ಡವನು. ಆ ಭಾವನೆ ಇರಬೇಕು. ಅವ್ರು ತಪ್ಪಿದ್ದರೆ ದ್ವೇಷ ಮಾಡಿ ತಪ್ಪಲ್ಲ. ಆದರೆ ಮಠ ಅನ್ನೋ ಕಾರಣಕ್ಕಷ್ಟೇ ಮಾಡಬಾರ್ದು. ಬೇರೆ ತಪ್ಪುಗಳಿದ್ರೆ ಈ ತಪ್ಪಿನಿಂದಾಗಿ ಸರಿಯಲ್ಲ ಹೇಳಿ. ಆದರೆ ಮಠ ಸಚ್ ಅದು ವೈಷ್ಣವ ಮಠ ಅನ್ನೋ ಭಾವನೆ ಬರದೆ ಹೋದರೆ ಇನ್ನು ಆ ವಿದ್ವಾಂಸರು ಈ ಮಠದವರೇ ಆಗಿರೋ ಉಪಯೋಗ ಇಲ್ಲ, ನಮ್ಮ ಮಠದವರೇ ಆಗಬೇಕು. ಸ್ವಾಮಿಗಳಾಯಿತು, ವಿದ್ವಾಂಸರು ಬಂದು ಹಾಗೇನೆ ಅಳಿಯಂದ್ರು ನಮ್ಮ ಮಠದವರೇ ಆಗಬೇಕು ಕೊನೆಗೆ. ಈ ರೀತಿ ಮಾಡ್ತಾ ಕೊನೆಗೆ ಇಲ್ಲಿ ನೀವು ಎಲ್ಲಿದೆ ಗೊತ್ತಾ ನಿಮಗೆ ತಮಾಷೆ? ಬೇರೆ ಜಾತಿಯವರು ಬೇಕಾದ್ರೂ ಕೊಡಿ, ಬೇರೆ ಮಠದವ್ರಿಗೆ ಕೊಡಬೇಡಿ ಕನ್ಯಾ. ಈ ಜನ ಇದ್ದಾರೆ. ಅಂದರೆ ಜಾತಿ ಹೋದ್ರೂ ಪರವಾಗಿಲ್ಲ, ಮಠ ಏನು ಬರ್ತಾರೆ ಹೋಗ್ತಾರೆ ಬೇರೆ ಜಾತಿಗೆ ಹೋದಾಗ. ಇಷ್ಟು ಹಠಮಾರಿಗಳಿದ್ದಾರೆ. ಅದು ಯಾವುದನ್ನು ಆಚಾರ ತುಂಬ ತಪ್ಪು ಅಂತ ಹೇಳ್ತಾರೋ ಅದು ತುಂಬ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ದಾರೆ. ಆದ್ದರಿಂದ ತದ್ಭಕ್ತ ದ್ವೇಷ ಏವಚ, ದ್ವೇಷ ಏವ ಚ ಸೇರಿಸ್ತಾರೆ. ಮತ್ತೆ ಅದು ತದ್ಭಕ್ತ ದ್ವೇಷ ಏವಚ.